ಒಂದು ಒಳ್ಳೆಯ ಸಂತೋಷದ ಸುದ್ದಿ. ಸಮೀರ್ ಎಫ್.ಐ.ಆರ್ ಕುರಿತಂತೆ. ತಮಗೆಲ್ಲ ಗೊತ್ತಿದ್ದಂತೆ ಮೊನ್ನೆ ಸಮೀರ್ಗೆ ಅರೆಸ್ಟ್ ಮಾಡಿದಂತೆ ಅದೇನು ನೋಟಿಸ್ ಕಳಿಸಿದ್ರು, ಠಾಣೆಗೆ ಹಾಜರಾಗಬೇಕು, ಬಳ್ಳಾರಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಬೇಕು ಅಂಥೇಳಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಿಂದ ಏನು ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ರು, ಅದಕ್ಕೆ ಸ್ಟೇ ಕೊಟ್ಟಿದ್ದರು ಆನರೇಬಲ್ ಹೈಕೋರ್ಟ್ ಕರ್ನಾಟಕ. ಇವತ್ತು ಎಂಟೈರ್ ಎಫ್.ಐ.ಆರ್ಗೆ ಸ್ಟೇ ಸಿಕ್ಕಿದೆ. WP 7242/2025 ಇದರಲ್ಲಿ ಎಂಟೈರ್ ಎಫ್.ಐ.ಆರ್ಗೆ ಮೊನ್ನೆ ಸಿಕ್ಕಿದ್ದು ನೋಟಿಸ್ಗೆ ಸ್ಟೇ ಸಿಕ್ಕಿದೆ. ಇವತ್ತು ಪೂರ್ತಿ ಎಫ್.ಐ.ಆರ್ಗೆ ಸ್ಟೇ ಸಿಕ್ಕಿದೆ. ಇದೊಂದು ದೊಡ್ಡ ಜಯ. ಇದು ಹೋರಾಟದ ಜಯ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರು ಏನು ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಒಂದು ಹೋರಾಟದ ಪರವಾಗಿ ಸಮೀರ್ ಮಾತಾಡಿದ್ದಾನೆ ಅಂಥೇಳಿ ಒಂದು ಆಂದೋಲನದ ರೀತಿಯಲ್ಲಿ ಕಲ್ಲು ಬಂಡೆಯಲ್ಲಿ ಇಡೀ ರಾಜ್ಯದ ಜನ ಎದ್ದು ನಿಂತಿದ್ದಾರೆ, ಇಡೀ ಎಲ್ಲ ಕನ್ನಡಿಗರು ಎದ್ದು ನಿಂತಿದ್ದಾರೆ. ಅವರಿಗೆ ಸಿಕ್ಕಂಥ ಜಯ ಇದು. ಎಫ್.ಐ.ಆರ್ಗೆ ಸಮೀರ್ಗೆ ಏನು ಸಮೀರ್ ಮೇಲೆ ಎಫ್.ಐ.ಆರ್ ಮಾಡಿದ್ರು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ, ಆ ಎಫ್.ಐ.ಆರ್ ಮಾಡಿರುವುದೇ ಅನಧಿಕೃತ, ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ನುವಂತಹ ದೃಷ್ಟಿಕೋನದಿಂದ ನಮ್ಮ ಮಾನ್ಯ ನ್ಯಾಯವಾದಿಗಳು KV ಧನಂಜಯ್ ಅವರ ತಂಡದ ವೇಲನ್ ಅವರಿರ್ಬೋದು ಮತ್ತು ಎಲ್ಲರೂ ಕೂಡ ಏನು ಒಂದು ಇಡೀ ತಂಡ ವಾದ ಮಾಡ್ತಿತ್ತು, ಆ ಒಂದು ವಾದಕ್ಕೆ ಮನ್ನಣೆಯನ್ನು ಸಿಕ್ಕಿದೆ. ಹೀಗಾಗಿ KV ಧನಂಜಯ್ ಅವರ ಇಡೀ ತಂಡಕ್ಕೆ ನಾನು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ, ಮಹೇಶ್ ಶೆಟ್ಟಿ ತಿಮುರುಡಿಯವರ ಪರವಾಗಿ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರ ಪರವಾಗಿ, ಯಾರು ಈ ಧರ್ಮ ಭೇದವನ್ನು ಮರೆತು ಸಮೀರ್ ಅವರಿಗೆ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು, ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸುಳ್ಳು ಎಫ್.ಐ.ಆರ್ ಮಾಡೋದು, ಹೋರಾಟಗಾರರ ಮೇಲೆ ಎಫ್.ಐ.ಆರ್ಗಳನ್ನು ಮಾಡೋದು, ಯಾರ್ಯಾರು ಏನು ಪೊಲೀಸರು ಮಾಡ್ತಾ ಇದ್ದಾರೆ ಪ್ರಭಾವಿಗಳ ಮಾತು ಕೇಳಿಕೊಂಡು, ಅವರು ಬಹಳ ದೊಡ್ಡ ಪ್ರಭಾವಿಗಳು, ವಿಶ್ವವಿಖ್ಯಾತ ಕುಟುಂಬ. ಬಹುಶಃ ತಮಗೆ ಗೊತ್ತಿರ್ಬೋದು, ಒಂದು 2 days ಬಿಫೋರ್ ನಾನು ವಿಶ್ಲೇಷಣೆ ಮಾಡಿದ್ದೆ, ಎಫ್.ಐ.ಆರ್ ಎಷ್ಟು ನಗೆಪಾಟ್ಲಿ ಇರುವಂಥದ್ದು, ಎಷ್ಟು ಪ್ರಭಾವ ಬೀರಿದ ಮೇಲೆ ಅದು ಎಫ್.ಐ.ಆರ್ ಮಾಡಿದ್ದಾರೆ. ಬೇಕು ಅಂತಲೇ ಧರ್ಮದ ನಡುವೆ ಕಂದವಕ್ಕವನ್ನು ಸೃಷ್ಟಿ ಮಾಡೋದ್ರ ಸಲುವಾಗಿ ಆ ಎಫ್.ಐ.ಆರನ್ನು ಮಾಡಿದ್ದಾರೆ ಅನ್ನೋದನ್ನು 2 ತಿಂಗಳ ಹಿಂದೆ ನಾನು ವಿಶ್ಲೇಷಣೆ ಮಾಡಿ ತೋರಿಸಿದ್ದೆ. ಇದು ಪ್ರಭಾವ ಬೀರಿದಂತಹ ಒಂದು ಎಫ್.ಐ.ಆರ್ ಅಂತಲೂ ಕೂಡ ಹೇಳಿದ್ವಿ. ಇವತ್ತು ಎಂಟೈರ್ ಆ ಎಫ್.ಐ.ಆರ್ಗೆ ಸ್ಟೇ ಸಿಕ್ಕಿದೆ. ಹೀಗಾಗಿ ಕರ್ನಾಟಕದ ಪೊಲೀಸರು ಅರ್ಥ ಮಾಡ್ಕೋಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಆಗಿರೋದ್ರಿಂದಲೇ ಸೌಜನ್ಯಳಿಗೆ ಇಷ್ಟೊಂದು ಡಿಲೇ ಆಗಿದೆ. ಆದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಕೂಡ ಅವರ ಮಾತನ್ನು ಕೇಳಿ ಈ ರೀತಿ ಎಫ್.ಐ.ಆರ್ ಮಾಡುವಂತಹ ಇದನ್ನಿದೆ ಅದು ಬಂದಾಗಬೇಕು. ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮುರುಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದರು, ಅನೇಕ ಯೂಟ್ಯೂಬರ್ಗಳ ಮೇಲೆ ಫೇಕ್ ಎಫ್.ಐ.ಆರ್ ಮಾಡಿದ್ದಾರೆ, ನಮ್ಮ ಮೇಲೆ ಮಾಡಿದ್ದಾರೆ, ಯಾರ್ಯಾರು ಸೌಜನ್ಯ ಹೋರಾಟಗಾರರಿದ್ದಾರೆ ಅವ್ರ ಮೇಲೆ ಎಫ್.ಐ.ಆರ್ ಮಾಡಿದ್ದಾರೆ. ಸುಳ್ಳು ಎಫ್.ಐ.ಆರ್ಗಳನ್ನು ನಿರಂತರವಾಗಿ ಕರ್ನಾಟಕ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ, ಈ ಪ್ರಭಾವಿಗಳ ಮಾತು ಕೇಳಿಕೊಂಡು. ಅದಕ್ಕೆ ಒಂದು ದೊಡ್ಡ ಚಾಟಿ ಏಟು ಬೀಸಿದೆ ಕರ್ನಾಟಕ ಮಾನ್ಯ ಹೈಕೋರ್ಟ್, ಕೋರ್ಟ್ ಹಾಲ್ ನಂಬರ್ 21 ನ್ಯಾಯಮೂರ್ತಿಗಳಿಗೆ ನಿಜವಾಗಲೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರನೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಪೊಲೀಸ್ ಠಾಣೆಯಲ್ಲಿ ಯಾರು ಹಿಂಗೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಒಟ್ಟಿನಲ್ಲಿ ಇದು ಇಡೀ ಒಂದು ಹೋರಾಟಕ್ಕೆ, ಸೌಜನ್ಯ ಪರ ಹೋರಾಟಕ್ಕೆ ಸಿಕ್ಕಂಥ ಒಂದು ಒಳ್ಳೆಯ ಮಾನ್ಯತೆ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.